ಮಾತರಿಗಳ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಯು ಆಲ್ ಆರ್ ಡೂಯಿಂಗ್ ವೆಲ್. ವೆಲ್ಕಮ್ ಟು ಸಿಂಚನಾಸ್ ಯೂಟ್ಯೂಬ್ ಚಾನಲ್. ನೀವಿನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಡು ಶೇರ್, ಲೈಕ್, ಸಬ್ಸ್ಕ್ರೈಬ್ ಅಂಡ್ ಮರಿದೆ ಬೆಲ್ ಬಟನ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಹೆಣ್ಮಕ್ಳೆಲ್ಲ ರೆಡಿಯಾಗಿ ಎಲ್ಲಿ ಹೊರಟಿದ್ದೀರಾ? ಮಲೇಷ್ಯಾದಲ್ಲಿ ಸೀರೆ ಉಟ್ಟ ನಾರಿಯರು ಎಲ್ಲ ಸೀರೆ ಉಟ್ಕೊಂಡು ಶೋ ಮಾಡಕ್ ಹೋಗ್ತಿದ್ದೀವಿ ಇವತ್ತು. ಸಾಗರದಲ್ಲಿ ಹೋಗ್ತೀವೋ ಬಿಡ್ತೀವೋ ಗೊತ್ತಿಲ್ಲ ಆಯ್ತಾ. ಮಲೇಷಿಯಾದಲ್ಲಿ ಮಾತ್ರ ಬರ್ಫಿ ತಕ್ಕಂಗ್ ಕ್ಲೀನ್ ಆಗಿ ಸೀರೆ ಎಲ್ಲ ಉಟ್ಕೊಂಡು ಟೆಂಪಲ್ ಹೋಗ್ಬೇಕು. ಬೇರೆ ಕಡೆ ಜೀನ್ಸ್ ಪ್ಯಾಂಟ್ ಹಾಕೊಂಡು ಹೋದ್ರೆ ನಡೆಯುತ್ತೆ ಅಲ್ಲ ಅರ್ಪಿತಕ್ಕ? ಅಷ್ಟೇ ಅಷ್ಟೇ. ಫೋರ್ತ್ ಡೇ ನಾವು ಫಸ್ಟ್ ವಿಸಿಟ್ ಮಾಡಕ್ ಹೋಗಿದ್ದೆ ಬಟು ಕೇವ್ಸ್. ಮಲೇಷಿಯಾಕ್ ಬಂದವರೆಲ್ಲ ಬಟು ಕೇವ್ಸ್ ಮುರುಗನ್ ಸ್ಟ್ಯಾಚು ಮುಂದೆ ಒಂದು ಫೋಟೋ ವಿಡಿಯೋ ಕಂಪಲ್ಸರಿ ಇದ್ದಿದ್ದೆ. ಅಷ್ಟೇ ಅಲ್ಲದೆ ಬಟು ಕೇವ್ಸ್ ಹಿಸ್ಟಾರಿಕಲ್ ಮತ್ತೆ ಒಂದು ಐಕಾನಿಕ್ ಸ್ಪಾಟ್ ಕೋಲಾಲಂಪುರ್ ಅಲ್ಲಿ. ಇನ್ನು ನೀವು ಬಟು ಕೇವ್ಸಿಗೆ ಬಂದ್ರೆ ಎಲ್ಲೋ ಇಂಡಿಯಾಗೆ ಬಂದಿದ್ದೀರಾ ಯಾವ್ದೋ ಟೆಂಪಲ್ಗೆ ಅನ್ನೋ ತರ ಫೀಲ್ ಆಗುತ್ತೆ. ಬಿಕಾಸ್ ಅಷ್ಟಕ್ಕೊಂದ್ ಜನ ಇಂಡಿಯನ್ಸ್ ತುಂಬಿದ್ರು. ಒಂಥರ ಫುಲ್ ಜಾತ್ರೆ ಆಗ್ಬೇಕಾದ್ರೆ ಹೆಂಗಿರುತ್ತೆ ನೋಡಿ ಆ ತರ ಅಟ್ಮಾಸ್ಫಿಯರ್ ಇಲ್ಲಿ. ದೇವಸ್ಥಾನ ಅಲ್ಲ, ಸ್ವಲ್ಪ ಟ್ರೆಡಿಷನಲ್ ಟಚ್ ಇರ್ಲಿ ಅಂತ ಸ್ಯಾರಿ ಉಟ್ಕೊಂಡು ಹೋಗಿದ್ವಿ. ಬಟ್ ಅಲ್ಲಂತೂ ಎಲ್ರು ಬಂದವರೆಲ್ಲ ಸ್ಯಾರಿ ಉಟ್ಕೊಂಡೇ ಬಂದಿದ್ರು. ನಮಗೂ ಒಂಥರ ಖುಷಿ ಆಯ್ತು. 2006 ಈ ಟೆಂಪಲ್ ಸ್ಥಾಪನೆ ಆಗಿರೋದು. ಇಡೀ ವಿಶ್ವದಲ್ಲೇ ಹೈಟ್ ಇರುವಂತ ಲಾರ್ಡ್ ಮುರುಗನ್ನ ನಿಮ್ಗೆ ಇಲ್ಲೇ ನೋಡಕ್ ಸಿಗೋದು. 42.7 ಮೀಟರ್ ಉದ್ದ ಇದೆ ಈ ಸ್ಟ್ಯಾಚು. ಇಲ್ಲಿ ಮೇಲ್ಗಡೆ ಇರೋ ಟೆಂಪಲ್ ಹೋಗ್ಲಿಕ್ಕೆ 272 ಸ್ಟೆಪ್ಸ್ ಇದೆ. ಅದನ್ನ ಕ್ಲೈಂಬ್ ಮಾಡಿ ಮೇಲ್ ಹೋಗ್ಬೇಕು. ಬಟ್ ಆ ಸ್ಟೆಪ್ಸ್ ಎಲ್ಲ ಸಿಕ್ಕಾಪಟ್ಟೆ ಕಲರ್ಫುಲ್ ಆಗಿರುತ್ತೆ. ನೋಡಕ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ದೂರದಿಂದಾನೆ. ಮಲೇಷಿಯಾದಲ್ಲಿ ನಿಮ್ಗೆ ಹಿಂದೂ ತಮಿಳಿಯನ್ಸ್ ತುಂಬಾ ಜನ ನೋಡಕ್ ಸಿಗ್ತಾರೆ. ಸಿಕ್ಕಾಪಟ್ಟೆ ಜನ ಇಲ್ಲಿ ಲೈಫ್ ಲೀಡ್ ಕೂಡ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಇಲ್ಲಿ ಹಿಂದೂ ತಮಿಳಿಯನ್ಸ್ ನ ಒಂದು ತೀರ್ಥಕ್ಷೇತ್ರ ಅಂತ ಕರೀತಾರೆ ಇದನ್ನ. ಮೇಲ್ ಹೋದ್ರೆ ಹತ್ಬಿಟ್ಟು ನಿಮ್ಗೆ 400 ಇಯರ್ಸ್ ಓಲ್ಡ್ ಆಗಿರುವಂತಹ ಲೈಮ್ ಸ್ಟೋನ್ಸ್ ಗುಹೆಗಳನ್ನ ನೋಡಕ್ ಸಿಗುತ್ತೆ. 2006 ಈ ಟೆಂಪಲ್ ಸ್ಥಾಪನೆ ಆಗಿರೋದು. ಒಟ್ನಲ್ಲಿ ಮಸ್ಟ್ ವಿಸಿಟ್ ಪ್ಲೇಸ್ ಇನ್ ಕೋಲಾಲಂಪುರ್. ಬಟು ಕೇವ್ಸ್ ಎಲ್ಲ ಮುಗಿಸಿ ನಾವು ಇವಾಗ ಬಂದಿದ್ದೀವಿ ವರ್ಲ್ಡ್ಸ್ ಫಸ್ಟ್ ಏಷ್ಯನ್ ಹೋಟೆಲ್ ಅಲ್ಲ, ಜೆಂಟಿಂಗ್ ಐಲ್ಯಾಂಡಿಗೆ ಬಂದಿದ್ದೀವಿ. ಇಲ್ಲೇನೋ ವಾಟ್ ಇಸ್ ದಟ್ ಹೋಟೆಲ್ ನೇಮ್? ಫಸ್ಟ್ ವರ್ಲ್ಡ್ ಹೋಟೆಲ್ ಅಂತ. ಸೊ ಅದಕ್ಕೆ ಕೇಬಲ್ ಕಾರಲ್ಲಿ ನಾವು ಮೇಲೆ ಹೋಗಬೇಕು. ಅಲ್ಲೇ ಇರೋದು. ಅಲ್ಲೇನಿಲ್ಲ, ಹೋಟೆಲ್ಸ್ ಇದೆ, ಕೆಸಿನೋ ಇದೆ, ಥೀಮ್ ಪಾರ್ಕ್ ಇದೆ, ಹಾಗೆ ಈ ಶಾಪಿಂಗ್ ಮಾಲ್ ಎಲ್ಲ ಇದೆ. ಸೊ ಇವತ್ತು ಖಾಲಿ ಶಾಪಿಂಗ್ ಮಾಲ್ ಹೋಗೋದು, ಮತ್ತೆ ಅಷ್ಟೇ ಕಸಿನೋಗೆಲ್ಲ ನಾವು ಹೋಗಲ್ಲ. ಬೆಳಿಗ್ಗೆ ಸ್ಯಾರಿ ಎಲ್ಲ ಉಟ್ಕೊಂಡು ಒಂದು ಅವತಾರದಲ್ಲಿ ನೋಡಿದ್ರಿ. ಈಗ ಬನ್ನಿ ಗರ್ಲ್ಸ್ ತೋರಿಸಿ. ಸೊ ಇವರೆಲ್ಲ ಅವತಾರ ಎಲ್ಲ ಚೇಂಜ್ ಆಗಿಬಿಡ್ತು ನೋಡಿ ಇವಾಗ. ಈಗ ಅಲ್ಲಿಗೆ ಹೋಗ್ತಾ ಇದೀವಿ. ಅಲ್ಲಿ ಹೋದ್ಮೇಲೆ ಅಲ್ಲಿ ಏನೇನು ಇರುತ್ತೆ ಎಲ್ಲ ನೋಡಿದ್ರೆ ಇವತ್ತಿನ ಡೇ ಕಂಪ್ಲೀಟ್ ಆಗುತ್ತೆ. ಜೆಂಟಿಂಗ್ ಐಲ್ಯಾಂಡಿಗೆ ಹೋಗ್ಲಿಕ್ಕೆ ನಮಗೆ ಡ್ರೈವರ್ ಕೇಬಲ್ ಕಾರ್ ಸ್ಟೇಷನ್ ಹತ್ರ ಸ್ಟಾಪ್ ಕೊಟ್ಟರು. ಅಲ್ಲಿಂದ ನಾವು ಹೋಗ್ಬೇಕಿತ್ತು. ನಮಗೆ ಪ್ಯಾಕೇಜಲ್ಲಿ ಟಿಕೆಟ್ನ ಕೊಟ್ಟಿದ್ರು ಕೇಬಲ್ ಕಾರಿಂದು. ಬಟ್ ನಾನು ನಿಮಗೆ ಹೇಳೋ ಸಜೆಷನ್ ಏನಂದ್ರೆ, ಇಫ್ ಇನ್ ಕೇಸ್ ನೀವೇನಾದರೂ ಜೆಂಟಿಂಗ್ ಐಲ್ಯಾಂಡ್ ವಿಸಿಟ್ ಮಾಡ್ತಾ ಇದ್ದೀರಾ ಅಂತ ಇದ್ರೆ ಪ್ರಿಯಾರಿಟಿ ಪಾಸ್ ಏನಾದರೂ ಮಾಡಿಸ್ಕೊಳ್ಳಿ. ಬಿಕಾಸ್ ಎಷ್ಟು ಕ್ರೌಡೆಡ್ ಆಗಿರುತ್ತೆ ಅಂದರೆ ನಾವು ಏನಿಲ್ಲ ಅಂದರೂ 2.25 ಗಂಟೆ ಕ್ಯೂ ಅಲ್ಲಿ ನಿಂತಿದ್ದೀವಿ. ಒಂದು ಟ್ರಿಪ್ಪಲ್ಲಿ ಒಂದು 2.5 ಅವರ್ಸ್ ಇಲ್ಲೇ ಹೋಗ್ಬಿಟ್ರೆ ನಾವು ಇನ್ನೇನು ಎಕ್ಸ್ಪ್ಲೋರ್ ಮಾಡೋಕ್ಕಾಗುತ್ತೆ. ನಿಜವಾಗ್ಲೂ ಸಾಕಾಗಿ ಹೋಗ್ಬಿಡ್ತು ನಮಗೆ. ಬಿಕಾಸ್ 2:30ಗೆಲ್ಲ ನಮಗೆ ರಿಟರ್ನ್ ಬನ್ನಿ ಅಂತ ಹೇಳಿದ್ರು. ನಾವು ಅಲ್ಲಿ ಹೋಗಿ ರೀಚ್ ಆಗಿದ್ದೆ 1:45 ಆಗಿತ್ತು. ಎಷ್ಟು ಕ್ಯೂ ಇದೆ ಅಂದರೆ ನಮಗೆ ನಿಂತು 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 ಸಾಕಾಗೋಯ್ತು. ಅಲ್ಲಿ ಪಾಪ ಇಬ್ರು ಮುಸುಡಿ ನೋಡೋಕ್ಕಾಗ್ತಿಲ್ಲ. ಯಾವ ರೇಂಜಿಗೆ ನಮ್ಮ ಪೇಷನ್ಸ್ ಲೆವೆಲ್ ಹೋಯ್ತು ಅಂದರೆ ಎಕ್ಸಿಟ್ ಎಲ್ಲಾದರೂ ಕಂಡ್ರೆ ಅತ್ಲಾಗ ಓಡೋಗ್ಬಿಡೋಣ. ಅಷ್ಟು ಅಟ್ಲೀಸ್ಟ್ 1.5 ಅವರ್ ಆಯ್ತು. ನಾವು ಇನ್ನೂ ನಡೆಯೋಕ್ಕೆ ಸ್ಟಾರ್ಟ್ ಆಗಿ 3/4% ರೀಚ್ ಆಗಿದ್ದೀವಿ ಅಷ್ಟೇ. ಇನ್ನೂ ನೋಡಿ ಇಲ್ಲಿ ಎಷ್ಟಿದೆ. ಜೆಂಟಿಂಗ್ ಐಲ್ಯಾಂಡಿಗೆ ಬರೋದಿದ್ರೆ ಒಂದು ಸಜೆಷನ್ ಏನಂದರೆ, ಅರ್ಲಿ ಮಾರ್ನಿಂಗ್ 7ಗೆ ಓಪನ್ ಆಗುತ್ತೆ. ಆ 7ಗೆ ಹೊರಟು ಬಂದುಬಿಡಿ. ನೀವೇನಾದರೂ 10:30 11 ಗಂಟೆಗೆಲ್ಲ ಬರ್ತೀರಾ ಅಂತ ಹೇಳಿದರೆ ಕಾಲಿಡಕ್ಕೂ ಜಾಗ ಇರಲ್ಲ ಇಲ್ಲಿ. ಸೊ ಅದೊಂದು ಪಾಯಿಂಟ್ ನೋಟ್ ಮಾಡ್ಕೊಳ್ಳಿ. ಅಷ್ಟು ಹೊತ್ತು ಕಾದು ಕೊನೆಗೂ ಕೇಬಲ್ ಕಾರಲ್ಲಿ ಕುತ್ಕೊಂಡೋಗಂತರ ಉಸಿರು ಬಿಟ್ಟಂಗೆ ಆಗೋಗ್ಬಿಡ್ತು ನಮಗೆ. ಅಷ್ಟು ಸಾಕಾಗಿ ಹೋಗ್ಬಿಟ್ಟಿತ್ತು. ಅಷ್ಟೊತ್ತು ಕಾದು ನಾವು ನೋಡಕ್ ಹೋಗಿದ್ ಪ್ಲೇಸೇ ಜೆಂಟಿಂಗ್ ಐಲ್ಯಾಂಡ್ ಅಲ್ಲಿರುವಂತಹ ವರ್ಲ್ಡ್ ಫಸ್ಟ್ ಹೋಟೆಲ್. ಇದಂತೂ ಏನು ನಿಮ್ಗೆ ಹೋಟೆಲ್ಲಾ, ಥೀಮ್ ಪಾರ್ಕಾ ಅಥವಾ ಮಾಲಾ, ಅಡ್ವೆಂಚರ್ ಆಕ್ಟಿವಿಟೀಸ್ ಇರೋ ಪ್ಲೇಸ್ ಏನಂತಾನೆ ಅರ್ಥ ಆಗಲ್ಲ. ಅಂದ್ರೆ ಒಂದು ಬಿಲ್ಡಿಂಗ್ ಅಲ್ಲಿ ಒಂಥರ ಮಲ್ಟಿಪಲ್ ಆಕ್ಟಿವಿಟೀಸ್ ಇದೆ ಇಲ್ಲಿ. ಇಂಡೋರ್ ಅಂಡ್ ಔಟ್ಡೋರ್ ಥೀಮ್ ಪಾರ್ಕ್ ಇದೆ, ಲಕ್ಸುರಿ ಔಟ್ಲೆಟ್ಗಳು ಕೂಡ, ಹೋಟೆಲ್, ರೆಸಾರ್ಟ್, ಫುಡ್ ಕೋರ್ಟ್, ಕಸಿನೋ, ನೈಟ್ ಕ್ಲಬ್ ಎಲ್ಲದೂ ಇದೆ ಇಲ್ಲಿ ಒಳಗೆ.
7,000 ಪ್ಲಸ್ ಹೋಟೆಲ್ ರೂಮ್ಸ್ ಗಳಿದೆ ಅಂತ ಹೇಳಿ ಇದು ವರ್ಲ್ಡ್ಸ್ ಫಸ್ಟ್ ಹೋಟೆಲ್ ಅಂತ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಕೂಡ ಆಗಿತ್ತಂತೆ. ಇಲ್ಲಿ ನಿಮ್ಗೆ 2 ಔಟ್ಲೆಟ್ ಇದೆ. ಒಂದು ಕೇಬಲ್ ಕಾರ್ ಸ್ಟೇಷನ್ ಹತ್ರ ಏನ್ ಬರ್ತೀರಾ ಅಲ್ಲೂ ಔಟ್ಲೆಟ್ ಇದೆ. ಇಲ್ಲಿ ಜೆಂಟಿಂಗ್ ಐಲ್ಯಾಂಡ್ ಬಂದ್ಮೇಲೆ ಒಂದು ಪ್ರೀಮಿಯಂ ಔಟ್ಲೆಟ್ ಇದೆ. ಬಟ್ ಆದ್ರೆ ಈ ಜೆಂಟಿಂಗ್ ಐಲ್ಯಾಂಡ್ ಅಲ್ಲಿ ಇರುವಂತ ಔಟ್ಲೆಟ್ ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್ ಕಾಸ್ಟ್ಲಿ ಅನ್ನಿಸ್ತು. ಬಟ್ ನೀವು ಕೇಬಲ್ ಕಾರ್ ಸ್ಟೇಷನ್ ಹತ್ರ ಏನ್ ಔಟ್ಲೆಟ್ ಇದಲ್ಲ ಅಲ್ಲಿ ನಿಮಗೆ ಶಾಪಿಂಗ್ ಮಾಡ್ಲಿಕ್ಕೆ ಬೆಸ್ಟ್ ಅಂತ ಹೇಳ್ತೀನಿ. ಮತ್ತೆ ನಾವು ಹಿಂದಿನ ದಿನ ಸೂರ್ಯ KLCC ಮಾಲ್ ಅಲ್ಲಿ ಆಲ್ಮೋಸ್ಟ್ ಶಾಪಿಂಗ್ ಎಲ್ಲ ಮಾಡಿದ್ವಿ. ಮತ್ತೆ ಸಣ್ಣ ಮಕ್ಕಳಿಗೆ ಇದು ತುಂಬಾನೇ ಇಷ್ಟ ಆಗ್ಬೋದು. ಮಾಲ್ ಒಳಗಡೆನೆ ನಿಮ್ಗೆ ಜಾಯಿಂಟ್ ವೀಲು, ಮಕ್ಕಳು ಆಡುವಂತ ಗೇಮ್ಸ್ ಅದೆಲ್ಲದೂ ಇದೆ ಇಲ್ಲಿ. ನಮ್ಗಂತೂ ನಿಜವಾಗ್ಲೂ ಸಿಕ್ಕಾಪಟ್ಟೆ ಬೇಜಾರು ಅನ್ಸ್ಬಿಡ್ತು ಯಾಕಾದ್ರೂ ಬಂದ್ವೇನೋ ಇಲ್ಲಿಗೆ ಅಂತ. ಬಿಕಾಸ್ ಅಷ್ಟು ವೆಯ್ಟ್ ಮಾಡಿ ಇಲ್ಲಿಗೆ ಬಂದು ನಮಗೆ ವರ್ತ್ ಅಂತಾನೆ ಅನ್ಸಿಲ್ಲ. ಒಂದು 1 hour ಏನೋ ಇದ್ವಿ ಅನ್ಸುತ್ತೆ. ಇಮಿಡಿಯೇಟ್ ನಾವು ಅಲ್ಲಿಂದ ರಿಟರ್ನ್ ಹೊರಟ್ವಿ. ಕೇಬಲ್ ಕಾರ್ ಇಂದ ರಿಟರ್ನ್ ಬರ್ತಾ ವ್ಯೂ ಅಂತೂ ಅಲ್ಟಿಮೇಟ್ ಆಗಿದೆ. ಇಡೀ ಕೋಲಾಲಂಪುರ್ ಸಿಟಿ ವ್ಯೂ ಕಾಣುತ್ತೆ ನಿಮ್ಗೆ. ಫುಲ್ ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್ ಗೆ ಒಳ್ಳೆ ಮೋಡ ಮುತ್ಕೊಂಡಂಗೆ ಆ ಗ್ರೀನರಿ, ಗುಡ್ಡ ಬೆಟ್ಟ ನೋಡಕ್ ತುಂಬಾ ಚೆನ್ನಾಗಿದೆ. ಅಷ್ಟೇ ಅಲ್ಲದೆ ಇಲ್ಲಿ ಮಿಡಲ್ ಅಲ್ಲಿ ಒಂದು ಸ್ಟಾಪ್ ಕೊಡ್ತಾರೆ ಕೇಬಲ್ ಕಾರ್ ಅಲ್ಲಿ. ಸೊ ಆ ಸ್ಟಾಪ್ ಅಲ್ಲಿ ಇಳ್ಕೊಂಡ್ರೆ ನಿಮ್ಗೆ ಅಲ್ಲೊಂದು ಚೈನೀಸ್ ಟೆಂಪಲ್ ಕೂಡ ಇದೆ, ಅದನ್ನು ಕೂಡ ನೋಡ್ಬೋದು. ಬಟ್ ಆದ್ರೆ ನಾವಲ್ಲಿ ಇಳಿಯಕ್ ಹೋಗಿಲ್ಲ ಬಿಕಾಸ್ ಸಿಟಿ ಒಳಗಡೆ ಇನ್ನೊಂದು ಚೈನೀಸ್ ಟೆಂಪಲ್ ಇತ್ತು, ಅದು ತುಂಬಾನೇ ಚೆನ್ನಾಗಿತ್ತು. ಸೊ ನಾವು ಅದನ್ನ ನೋಡೋಣ ಅಂತ ಹೇಳಿ ಇಲ್ಲಿ ಇಳಿಯಕ್ ಹೋಗಿಲ್ಲ, ಡೈರೆಕ್ಟ್ ನಾವ್ ಅಲ್ಲಿಂದ ರಿಟರ್ನ್ ಹೊರಟ್ವಿ. ನಮ್ಗೆ ಹೆಂಗ್ ಅನ್ಸ್ಬಿಡ್ತು ಅಂದ್ರೆ ಸುಮ್ನೆ ಕೇಬಲ್ ಕಾರ್ ನಾವು ಅಲ್ಲಿ ತನಕ ಹೋಗಿದ್ದು, ಸುಮ್ನೆ ಹೋದ್ವಿ ವಾಪಸ್ ಬಂದ್ವಿ. ಇಲ್ಲಿ ಏನು ಕೇಬಲ್ ಕಾರ್ ಸ್ಟೇಷನ್ ಹತ್ರ ಏನು ಔಟ್ಲೆಟ್ ಇತ್ತು ನೋಡಿ, ಅಲ್ಲಿಗೆ ಮಾತ್ರ ಸಿಕ್ಕಾಪಟ್ಟೆ ಆಪ್ಷನ್ಸ್ ಇತ್ತು. ತುಂಬಾನೇ ಚಾಕ್ಲೇಟ್ಸು ಮತ್ತೆ ಪರ್ಚೇಸ್ ಮಾಡ್ಲಿಕ್ಕೆ ಐಟಮ್ಸ್, ಬ್ರಾಂಡೆಡ್ ಥಿಂಗ್ಸ್ ಎಲ್ಲದೂ ತುಂಬಾ ಅಂದ್ರೆ ತುಂಬಾ ಕಮ್ಮಿ ರೇಟಿಗೆ ಸಿಗ್ತಾ ಇತ್ತು. ಲಂಕಾವಿ ಕಂಪೇರ್ ಮಾಡಿದ್ರೆ ಚಾಕ್ಲೇಟ್ಸ್ ಆಪ್ಷನ್ಸ್ ಎಲ್ಲ ಇಲ್ಲೇ ಜಾಸ್ತಿ ಇತ್ತು. ಇನ್ನು ಬ್ರಾಂಡೆಡ್ ಐಟಮ್ಸ್ ಬಗ್ಗೆ ಹೇಳ್ಬೇಕು ಅಂದ್ರೆ ಓ ಮೈ ಗಾಡ್, ನಂಗಂತೂ ಶಾಕ್ ಆಗೋಗ್ಬಿಡ್ತು. ಎಲ್ಲ ಐಟಮ್ಸ್ ಗಳ ಮೇಲೆ 50% ಆಫ್, 25% ಆಫ್, ತುಂಬಾನೇ ಚೀಪ್ ರೇಟ್ಗೆ ಬ್ರಾಂಡೆಡ್ ಐಟಮ್ಸ್ ಗಳು ಇಲ್ಲಿ ಸಿಗುತ್ತೆ. ಸೂರ್ಯ KLCC ಮಾಲ್ ಕಿಂತನೂ ಇಲ್ಲೇ ಎಲ್ಲಾ ಬ್ರಾಂಡ್ ಐಟಮ್ಸ್ ಕಮ್ಮಿಗೆ ಸಿಗುತ್ತೆ. ಇನ್ ಕೇಸ್ ನೀವು ಬ್ರಾಂಡೆಡ್ ಐಟಮ್ ಬೈ ಮಾಡ್ತೀರಾ ಅಂದ್ರೆ ಜೆಂಟಿಂಗ್ ಐಲ್ಯಾಂಡ್ ಕೇಬಲ್ ಕಾರ್ ಸ್ಟೇಷನ್ ಹತ್ರ ಇರುವ ಔಟ್ಲೆಟ್ನೇ ವಿಸಿಟ್ ಮಾಡಿ. ಫುಲ್ ಶಾಪಿಂಗ್ ಮಾಡಿ ನೀರು ಇಳಿಸ್ಬಿಟ್ಟಿದ್ದಾರೆ ಎಲ್ಲ. ಮುಸುಡಿಗಳು ನೋಡಿ ಒಬ್ರೊಬ್ರು ಹೆಂಗಾಗಿದೆ. ಬಿಲ್ ನೋಡಿ 294. ಚೆನ್ನಾಗಾಯ್ತು. ಎಷ್ಟು ಟಯರ್ಡ್ ಆಗ್ತದೆ ಅಂದರೆ ನಿದ್ದೆ ಬರ್ತಾ ಇದೆ. ವೇಟಿಂಗ್ ಫಾರ್ ಮೊನಾಲಿಸಾ. ನೋಡಿ ಮೊನಾಲಿಸಾ ಯಾರು ಅಂತ ತೋರಿಸ್ತೀನಿ ನಿಮಗೆ. ಮೊನಾಲಿಸಾ ಅವರು ನಮ್ಮ ಗ್ರೂಪಿನ ಮೊನಾಲಿಸಾ ಅವರು. ಎಲ್ಲ ಮುಗಿಸ್ಕೊಂಡು ನಾವು ಬಂದಿದ್ದು ಜಲಾಂಗ್ ಪೆಟಲಿಂಗ್ ಸ್ಟ್ರೀಟ್. ಇದು ಒಂದು ಚೈನೀಸ್ ಸ್ಟ್ರೀಟ್. ಎಂಟ್ರಿ ಆಗ್ತಿದ್ದಂಗೆನೆ ಓ ಮೈ ಗಾಡ್ ಏನೇನೋ ಫುಡ್ಗಳು ನೋಡಕ್ಕೂ ಆಗ್ತಿರ್ಲಿಲ್ಲ, ಅದೆಲ್ಲ ತಿನ್ನಕ್ಕೂ ಆಗಲ್ಲ. ಒಂಥರ ವಿಚಿತ್ರವಾಗಿತ್ತು. ಎಷ್ಟು ಮುಖಕ್ಕೆ ಹೊಡೆದಂಗಿದೆ ಅಂದ್ರೆ ಬ್ರಾಂಡೆಡ್ ಬ್ಯಾಗ್ಸ್ಗಳು. ಯಪ್ಪ ದೇವ್ರೆ, ನಾವು ದುಡ್ಡು ಕೊಟ್ಟು ತಗೊಳ್ಳೋರಿಗಂತೂ ವ್ಯಾಲ್ಯೂನೇ ಇರಲ್ವೇನೋ. ಈ ಚೈನಾ ಸ್ಟ್ರೀಟಿಗೆ ಏನಾದರೂ ನಾವು ಮೈಕಲ್ ಕೋರ್ಸ್, ಗೂಚಿ, ಚಾನಲ್ದಾಗೆಲ್ಲ ಬಂದ್ಬಿಟ್ರೆ ಅದು ಡೂಪ್ಲಿಕೇಟು ಒರಿಜಿನಲ್ಲು ಗೊತ್ತಾಗಲ್ಲ. ಆ ಥರ ಮುಖಕ್ಕೆ ಹೊಡೆದಂಗಿರುತ್ತೆ ಸೆಕೆಂಡ್ಸ್. ಅದೊಂದೇ ಅಲ್ಲ, ಈವನ್ ಶರ್ಟ್ಸ್ ಕೂಡ ಅಷ್ಟೇ, ಎಲ್ಲ ಬ್ರ್ಯಾಂಡೆಡ್ ಐಟಮ್ಸ್ ಇದು ಸೆಕೆಂಡ್ಸಲ್ಲಿ ಸಿಗುತ್ತೆ. ಡಿಟ್ಟೋ ಇರುತ್ತೆ ಮತ್ತು ಹಾಗೆ ಕ್ವಾಲಿಟಿ ಇದೆ ಅನ್ನೋ ಥರನೂ ಫೀಲ್ ಆಗುತ್ತೆ ಆ್ಯಕ್ಚುಲಿ. ಬೆಳಗ್ಗೆಯಿಂದ ಔಟ್ಲೆಟ್ ಅಲ್ಲಿ ಬ್ರಾಂಡೆಡ್ ಐಟಮ್ಸ್ ಎಲ್ಲ ನೋಡಿ ಇಮಿಡಿಯೇಟ್ ಆಗಿ ನಮ್ಗೆ ಇಲ್ಲಿ ಸೆಕೆಂಡ್ಸ್ ಡೂಪ್ಲಿಕೇಟ್ ಅದನ್ನ ನೋಡ್ಬೇಕಾದ್ರೆ ನಮ್ಗೆ ಒಂದ್ ಮೂಮೆಂಟಿಗೆ ಶಾಕ್ ಆಗೋಗ್ಬಿಡ್ತು. ಸುಮ್ನೆ ಹೋಗಿ ಲಕ್ಷ ಕೊಟ್ಟು ತಗೊಳ್ತೀವಿ, ಇಲ್ಲಿ ನೋಡಿ ಬರೀ ಖಾಲಿ 1,000 ರೂಪಾಯಿ 2,000 ರೂಪಾಯಿಗೆ ಬ್ಯಾಗ್ ಸಿಗುತ್ತೆ. ಬಟ್ ಇಲ್ಲಿ ಯಾರು ವಿಡಿಯೋನ ಕ್ಯಾಪ್ಚರ್ ಮಾಡಕ್ ಬಿಡಲ್ಲ ಗೊತ್ತಾ, ಬಿಕಾಸ್ ಇದೆಲ್ಲ ಒಂಥರ ಡೂಪ್ಲಿಕೇಟ್ ಅಲ್ಲ, ಅವ್ರ ಮೇಲೆ ಕೇಸ್ ಆಗುತ್ತೆ, ಪೊಲೀಸ್ ಎಲ್ಲ ಬಂದು ಹಿಡಿತಾರೆ ಅಂತ ಮೊಬೈಲ್ ತೆಗಿಲಿಕ್ಕೆ ಬಿಡ್ತಿರ್ಲಿಲ್ಲ ಎಲ್ಲೂ. ಒಟ್ನಲ್ಲಿ ಚೈನಾ ಸ್ಟ್ರೀಟ್ ಕೂಡ ಚೆನ್ನಾಗಿದೆ. ನೀವೇನಾದ್ರೂ ಚೈನೀಸ್ ಫುಡ್ ಎಲ್ಲ ಲೈಕ್ ಮಾಡ್ತೀರಾ ಅಂತಾದ್ರೆ ಈ ಸ್ಟ್ರೀಟಿಗೆ ಬರ್ಬೋದು. ಮತ್ತೆ ಈ ಕೆಲವೊಂದು ಆಕ್ಸೆಸರೀಸ್ ಎಲ್ಲ ಸ್ವಲ್ಪ ಕಮ್ಮಿ ರೇಟಿಗೆ ಸಿಕ್ತು. ಮತ್ತೆ ಈ ಮಲೇಷಿಯಾ ಆಗ್ಲಿ ಲಂಕಾವಿ ಆಗ್ಲಿ ನಿಮಗೆ ಟ್ರಾಲಿ ಎಲ್ಲ ತುಂಬಾ ಕಮ್ಮಿ ರೇಟಿಗೆ ಸಿಗುತ್ತೆ ಇಲ್ಲಿ. ಡಾಲ್ಸ್ ಎಲ್ಲ ಎಷ್ಟು ಪ್ರಿಟಿ ಆಗಿತ್ತು ಗೊತ್ತಾ. ಹಂಗಾಗಿ ಅರ್ಪಿತಕ್ಕ ಅವ್ರ ಮಕ್ಕಳಿಗೆ, ಪದ್ದು ಅಕ್ಕ ಅವ್ರ ಕಸಿನ್ಸಿಗೆ ಅಂತೆಲ್ಲ ಹೇಳಿ ಸುಮಾರೆಲ್ಲ ಶಾಪಿಂಗ್ ಮಾಡಿದ್ರು. ಅವ್ರಿಬ್ರದಂತೂ ಫಸ್ಟ್ ಇಂಟರ್ನ್ಯಾಷನಲ್ ಟ್ರಿಪ್ ಆಗಿರೋದ್ರಿಂದ ಹೋದಲ್ಲೆಲ್ಲ ಶಾಪಿಂಗ್ ಮಾಡ್ತಾನೆ ಇದ್ರು. ಕಿಟ್ ಕ್ಯಾಟ್ ಅಲ್ಲಿ ಐಸ್ ಕ್ರೀಮ್ ಕೂಡ ಬರುತ್ತಾ. ಸೊ ಜಪಾನ್ ಅಲ್ಲಿ ನಾನು ವೆರೈಟಿ ಆಫ್ ಕಿಟ್ ಕ್ಯಾಟ್ ನ ತಿಂದಿದ್ದೆ, ಇಲ್ಲಿ ಕಿಟ್ ಕ್ಯಾಟ್ ಐಸ್ ಕ್ರೀಮ್ ನ ತಿಂದೆ. ಹೆಂಗಿದೆ ಹೇಳಿ ಕಿಟ್ ಕ್ಯಾಟ್ ಇನ್ ಫಸ್ಟ್ ಟೈಮ್ ತಿಂತಾರೆ. ಏನೋ ಚೆನ್ನಾಗಿರೋ ಐಟಮ್ ಸಿಕ್ತು ಮಲೇಷಿಯಾದಲ್ಲಿ ಅಲ್ಲ. ಶಾಪಿಂಗ್ ಎಲ್ಲ ಮುಗಿಸಿ ಮೆರ್ಡೆಕಾ ಟವರ್ ನ ನೋಡಿದ್ವಿ. ಪ್ರೆಸೆಂಟ್ ಕೋಲಾಲಂಪುರ್ ಅಲ್ಲಿ ಹೈಯೆಸ್ಟ್ ಹೈಟ್ ಇರೋ ಟವರ್ ಅಂದ್ರೆ ಇದೇನೆ. 678 ಮೀಟರ್ ಉದ್ದ ಇದೆ, 118 ಫ್ಲೋರ್ ಇದೆ ಅಂತೆ. ಇದು ರೀಸೆಂಟ್ ಆಗಿ ಓಪನ್ ಆಗಿರುವಂತ ಟವರ್. 2024 ಅಲ್ಲೇನೋ ಇದ್ರ ಉದ್ಘಾಟನೆ ಆಗಿರೋದು. ಇದ್ರೊಳಗಡೆನು ಶಾಪಿಂಗ್ ಮಾಲ್, ಹೋಟೆಲ್, ಆಫೀಸ್ ಎಲ್ಲದೂ ಇದೆ.
ಇಲ್ಲಿನ ಜನರು ಕೂಡ ತುಂಬಾನೇ ಹಂಬಲ್ ಇದ್ದಾರೆ. ನಮಗೂ ರಿಟರ್ನ್ ರೂಮಿಗೆ ಹೋಗ್ಬೇಕಾದ್ರೆ ಸ್ವಲ್ಪ ಪ್ರಾಬ್ಲಮ್ ಆಯ್ತು. ಸೊ ಅಲ್ಲಿ ಇಮಿಡಿಯೇಟ್ ಲೋಕಲ್ ಏಡ್ಸ್ಗೆ ನಾವು ಹೆಲ್ಪ್ ಕೇಳಿದಾಗ ಪಾಪ ಅವ್ರು ನಮ್ಮ ಜೊತೆಗೆ ನಿಂತ್ಕೊಂಡು ತುಂಬಾನೇ ಹೆಲ್ಪ್ ಮಾಡಿದ್ರು. ನಾವು ಏನು ಮಾಡಿದ್ವಿ ಅಂದರೆ ನಮಗೇನು ಏಜೆನ್ಸಿ ಅವರು ಕೊಟ್ಟಿರ್ತಾರೆ ವೆಹಿಕಲ್, ಅವರಿಗೆ ನಾವು ರಿಟರ್ನ್ ಕಳಿಸಿದ್ವಿ. ನಮ್ಗೆ ಇನ್ನೂ ಮಲೇಷಿಯನ್ ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಹೇಳ್ಬಿಟ್ಟು ಜಲಾಂಗ್ ಪೆಟನಿಂಗ್ ಮಾರ್ಕೆಟ್ ಹತ್ರ ನಮ್ಗೆ ಹೇಳಿಸಿ ಅವ್ರು ಹೋದ್ರು. ಇಲ್ಲಿಂದ ಗ್ರ್ಯಾಬ್ ಬುಕ್ ಮಾಡ್ಕೊಂಡು ಹೋಗೋಣ ಅಂತ ಎಲ್ಲ ಸುತ್ತಾಡ್ಕೊಂಡು ಬಂದು ಅರ್ಧ ಗಂಟೆಯಿಂದ ಕ್ಯಾಬ್ ಬುಕ್ ಮಾಡ್ತಾನೆ ಇದ್ದಾರೆ ನಮ್ಮ ಮೊನಾಲಿಸ್ ಅವರು. ಆಯ್ತಾ, ಮಾಡ್ತಾನೆ ಇದ್ದಾರೆ ತಗೊಳ್ತಾ ಇಲ್ಲ. ಕೊನೆಗೆ ಅಲ್ಲೇ ಇದ್ದಿದ್ದು ಪಾಪ ಲೋಕಲ್ ಏಡ್ಸ್ ಇಬ್ಬರಿದ್ರು. ನಾನು ಅವ್ರ ಹತ್ರ ಕೇಳಿದೆ, ಒಂದು ಸ್ವಲ್ಪ ಹೆಲ್ಪ್ ಮಾಡ್ತೀರಾ ಕ್ಯಾಬ್ ಬುಕ್ ಮಾಡೋಕ್ಕೆ ಅಂತ. ಪಾಪ ಅವ್ರು ಏನು ಹೇಳಿದೆ, ಸುಮಾರು ಹೊತ್ತು ನಮ್ಮೊಟ್ಟಿಗೆ ಒಂದು 1/4 ಗಂಟೆ ನಿಂತು ಎಲ್ಲ ಮಾಡಿ ಸೆಟ್ ಮಾಡಿ ಕೊಟ್ಟು ಹೋದರು. ಆಮೇಲೆ ಗೊತ್ತಾಗಿದ್ದಂಥ ಒಂದು ಅದ್ಭುತವಾದ ವಿಷಯ ಏನು ಅಂದರೆ, ಕೇಳಿ ಮೊನಾಲಿಸ್ ಅವ್ರ ಬಾಯಿಂದ, ಲಾಗಿನೇ ಮಾಡಿಲ್ಲ ನಮ್ಮ ಮೊನಾಲಿಸ್ ಅವರು. ಕೊನೆಗೆ ಪಾಪ ಅವ್ರು ಲೋಕಲ್ ಏಡ್ಸ್ ಕೇಳಿದ ತಕ್ಷಣ ಹೆಲ್ಪ್ ಮಾಡಿ ಎಲ್ಲದನ್ನು ಇದು ಮಾಡಿಕೊಟ್ರು. ಇವಾಗ ಕ್ಯಾಬ್ ಬುಕ್ ಮಾಡ್ತಾ ಇದ್ದಾರೆ. ರೂಮಿಗೆ ಬಂದಮೇಲೆ ಆ ದಿನ ಪದ್ಮಜಾಕ ಬರ್ತ್ಡೇ ಬೇರೆ ಇತ್ತು. ಅವ್ರಿಗೊಂದು ಸಣ್ಣದಾಗಿ ಕೇಕ್ ಕಟ್ ಮಾಡಿಸಿ ಸರ್ಪ್ರೈಸ್ ಮಾಡೋಣ ಅಂತ ಹೇಳ್ಬಿಟ್ಟು ಅಲ್ಲೇ ಕನ್ವೀನಿಯನ್ಸ್ ಸ್ಟೋರಿಂದ ಡೆಕೋರೇಷನ್ ಐಟಮ್ಸ್ ಎಲ್ಲ ತಗೊಬಂದು ನಾನು ಅರ್ಪಿತಕ್ಕ ಸಣ್ಣದಾಗಿ ಸೆಟ್ ಮಾಡಿಬಿಟ್ಟು ಅವರಿಗೆ ಸರ್ಪ್ರೈಸ್ ಮಾಡಿದ್ವಿ. ಹ್ಯಾಪಿ ಬರ್ತ್ಡೇ, ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ರಿಯಪ್ಪದ್ದು ಅಕ್ಕ, ಹ್ಯಾಪಿ ಬರ್ತ್ಡೇ ಟು ಯು. ಬರ್ಡೇ ಸೆಲೆಬ್ರೇಷನ್ ಎಲ್ಲ ಮಾಡಿ ಕೇಕ್ ಎಲ್ಲ ತಿಂದು ರೆಸ್ಟ್ ಮಾಡಿದ್ವಿ. ಸೊ ಇದು ನಮಗೆ ಲಾಸ್ಟ್ ನೈಟ್ ಆಗಿತ್ತು ಕೋಲಾಲಂಪುರ್. ನೆಕ್ಸ್ಟ್ ದಿನ ರಿಟರ್ನ್ ಹೋಗ್ತಿದೀವಿ ಅಂತ ಒಂದ್ ಸ್ವಲ್ಪ ಬೇಜಾರಿದ್ರೆ, ನಮ್ಮೂರಿಗೆ ಹೋಗ್ತಾ ಇದೀವಿ ಅಂತ ಇನ್ನೊಂಥರ ಖುಷಿ. ಲಾಸ್ಟ್ ದಿನ ಕೋಲಾಲಂಪುರಲ್ಲಿ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ಆ ವಿಡಿಯೋಸ್ನ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ತೋರಿಸ್ತೀನಿ. ಅಲ್ಲಿ ತನಕ ಪ್ಲೀಸ್ ಡೂ ವೈಟ್. ಹೋಪ್ ನಿಮ್ಗೆಲ್ರಿಗೂ ವಿಡಿಯೋಸ್ ಇಷ್ಟ ಆಗ್ತಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆದ್ರೆ ಪ್ಲೀಸ್ ಡೂ ಶೇರ್, ಲೈಕ್, ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್.